ಹೊಸದಕ್ಕಿಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ಕಾರ್ಯಕ್ರಮದ ವೀಕ್ಷಕ ಮಹನೀಯರೆಲ್ಲರಿಗೂ ನಮಸ್ಕಾರ. ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಆಟಾಟೋಪ. ಈ ಆಟಾಟೋಪ ಅನ್ನೋ ಶಬ್ದವನ್ನು ಬಳಸುವಾಗ 10 ಬಾರಿ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ರಾಹುಲ್ ಗಾಂಧಿ ಒಬ್ಬ ಏಕಶ್ಚಿತ್ ರಾಜಕಾರಣಿ ಅಲ್ಲ. ಅವರು ಇವತ್ತು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಸರ್ವೋಚ್ಚ ನಾಯಕ. ಅವರು ಮಾಜಿ ಅಧ್ಯಕ್ಷರಿರ್ಬೋದು, ಅವರಿಗೆ ಪದವಿ ಅಗತ್ಯ ಇಲ್ಲ. ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ವರ್ತಮಾನದಲ್ಲಿ ಅವರನ್ನೇ ತಮ್ಮ ಪಕ್ಷದ ಸರ್ವೋಚ್ಚ ನಾಯಕರನ್ನಾಗಿ ಭಾವಿಸ್ತಾರೆ. ಅದರ ಜೊತೆಗೆ ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕ, ಅತಿ ದೊಡ್ಡ ಪಕ್ಷವಾಗಿರೋ ಕಾಂಗ್ರೆಸ್ ಪಕ್ಷದ ನಾಯಕನಾಗಿರೋದ್ರಿಂದ ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರು ಕೂಡ ಸಂವಿಧಾನಾತ್ಮಕ ಹುದ್ದೆಯಲ್ಲಿದ್ದಾರೆ. ಅವರ್ಯಾತ್ಕೋ ಬರ್ತಾ 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 ಅವರ ಮುಖದಲ್ಲಿನ ಮಂದಹಾಸವೇ ಮಾಯವಾಗಿಬಿಟ್ಟಿದೆ. ಅವರ ಮುಗುಳ್ನಗೆಯನ್ನು ನೋಡಿ ತಿಂಗಳುಗಳೇ ಕಳೆದು ಹೋಗ್ಬಿಟ್ಟಿವೆ ಅಂತ ಕಾಣುತ್ತೆ. ಭಾರತ್ ಜೋಡೋ ಯಾತ್ರಾ ಸಂದರ್ಭದಲ್ಲಿ ಆಗಾಗ ಅವ್ರು ಮುಗುಳ್ನಗ್ತಾ ಇದ್ರು, ಹಸನ್ಮುಖರಾಗಿ ಜನರತ್ತ ಕೈ ಬೀಸ್ತಾ ಇದ್ರು. ಅಲ್ಲಲ್ಲಿ ಸ್ವಯಂ ಪ್ರೇರಿತವಾಗಿ ಜನಸಾಮಾನ್ಯರೆಲ್ಲ ಅಪ್ಕೊಳ್ತಾ ಇದ್ರು, ತಪ್ಕೊಳ್ತಾ ಇದ್ರು, ಅವ್ರಿಗೆ ಸಮಾಧಾನ ಹೇಳ್ತಿದ್ರು. ಆ ಬಗೆಯ ಹಾವಭಾವಗಳೆಲ್ಲ ಹೋಗ್ಬಿಟ್ಟು ಯಾವಾಗಲೂ ಸಿಟ್ಟು, ರೋಷ, ಆಕ್ರೋಶ ಅವರ ಮುಖದಲ್ಲಿ ಒಡೆದು ಕಾಣ್ತಾ ಇದೆ. ಅದರಲ್ಲೂ ಬರುವ ನವೆಂಬರ್ನಲ್ಲಿ ಜರುಗಬೇಕಾಗಿರೋ ಆ ಬಿಹಾರ್ ಅಸೆಂಬ್ಲಿ ಚುನಾವಣೆ ಹತ್ತಿರವಾಗ್ತಾ ಇರೋ ಹಾಗೆಯೇ ಅವರ ಕೋಪದ ಮಿತಿ ದಾಟಿ ಹೋಗ್ಬಿಟ್ಟಿದೆ. ಅವರು ಒಂಥರ ಜ್ವಾಲಾಮುಖಿ ಅಂತ ಆಗಿಬಿಟ್ಟಿದ್ದಾರೆ ರಾಹುಲ್ ಗಾಂಧಿ. ಅವರ ಸಿಟ್ಟು ತಮ್ಮ ಯಥಾ ಪ್ರಕಾರ ತಮ್ಮ ಸಾಂಪ್ರದಾಯಿಕ ಎದುರಾಳಿಯಾಗಿರೋ ನರೇಂದ್ರ ಮೋದಿ ವಿರುದ್ಧ ಅಥವಾ ಅಮಿತ್ ಶಾ ವಿರುದ್ಧ, BJP ವಿರುದ್ಧ ಅಲ್ಲ, ಅಥವಾ RSS ವಿರುದ್ಧವೂ ಅಲ್ಲ. ನೇರವಾಗಿ ಭಾರತದ ಸಂವಿಧಾನಾತ್ಮಕ ಸಂಸ್ಥೆಗಳ ಪೈಕಿ ಅತ್ಯಂತ ಮಹತ್ವವಾಗಿರುವ, ಇಡೀ ಪ್ರಜಾತಂತ್ರ ವ್ಯವಸ್ಥೆಯ ನಿರ್ವಹಣೆಯ ಅಧಿಕಾರ ಪಡೆದಿರೋ ರಾಷ್ಟ್ರೀಯ ಚುನಾವಣಾ ಆಯೋಗದ ವಿರುದ್ಧವೇ ರಾಹುಲ್ ಗಾಂಧಿ ಮುಗಿಬಿದ್ದಾರೆ. ಚುನಾವಣಾ ಮುಖ್ಯ ಆಯುಕ್ತರಿಗೆ ನೇರವಾಗಿ ಬೆದರಿಕೆ ಹಾಕ್ತಾ ಇದ್ದಾರೆ. ನಿಮ್ಮನ್ನು ನಾವು ಸುಮ್ಮನೆ ಬಿಡಲ್ಲ, ನಿಮ್ಮನ್ನು ಬೆನ್ನಿಟ್ಕೊಂಡು ಬರ್ತೀವಿ ಅನ್ನೋ ಅರ್ಥ ಬರೋ ಮಾತುಗಳನ್ನ ಆಡೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಅವರ ಸಿಟ್ಟಿಗೆ ತತ್ಕ್ಷಣದ ಪ್ರಚೋದನೆ. ಬಿಹಾರ್ನಲ್ಲಿ ಚುನಾವಣಾ ಆಯೋಗ SIR ಅನ್ನೋ ಪ್ರಕ್ರಿಯೆಯನ್ನು ಆರಂಭಿಸಿಬಿಟ್ಟಿದೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ಸ್ ಲಿಸ್ಟ್ ಅಂತ. ಅಂದರೆ ವಿಶೇಷ ತೀವ್ರತಮ ಮತದಾರ ಪಟ್ಟಿ ಪರಿಷ್ಕರಣ. ಈ ಪ್ರಕ್ರಿಯೆಯನ್ನು ಜುಲೈ 1ರಿಂದ ಆರಂಭಿಸಿಬಿಟ್ಟಿದೆ. ಅಲ್ಲಿ ಪತ್ತೆಯಾಗಿರೋ ಅಂಶ ಏನು ಅಂತಂದರೆ, ಅಲ್ಲಿನ ಸುಮಾರು 7,35,00,000 ಮತದಾರರ ಪೈಕಿ 7,17,00,000 ಮತದಾರರ ವಿವರಗಳು ಈಗಾಗಲೇ ಸಿಕ್ಬಿಟ್ಟಿವೆ. ಅವರ ಹೆಸರುಗಳು ಖಾತ್ರಿಯಾಗಿವೆ. ಆದರೆ ಉಳಿದಂತೆ 20 ಲಕ್ಷ ಮತದಾರರ ಹೆಸರುಗಳು ಅವರೆಲ್ಲ ಮೃತಪಟ್ಟಿದ್ದಾರೆ. 20 ಲಕ್ಷ ಮತದಾರರು ಮೃತಪಟ್ಟಿದ್ದಾರೆ. 28 ಲಕ್ಷ ಮತದಾರರು ಶಾಶ್ವತವಾಗಿ ತಾವಿದ್ದ ವಾಸಸ್ಥಳದಿಂದ ಶಾಶ್ವತವಾಗಿ ವಲಸೆ ಹೋಗಿದ್ದಾರೆ. ಮತ್ತು 7 ಲಕ್ಷ ಮತದಾರರು ಅವ್ರ ಹೆಸರುಗಳು ಒಂದಕ್ಕಿಂತ ಹೆಚ್ಚು ಮತಕ್ಷೇತ್ರಗಳಲ್ಲಿದೆ, ಅಂದರೆ ಡೂಪ್ಲಿಕೇಟ್ ಹೆಸರುಗಳಿದೆ. ಇಂಥ ಹೆಸರುಗಳನ್ನು ನಾವು ಪತ್ತೆ ಹಚ್ಚಿಬಿಟ್ಟು ನಾವು ತೆಗೆದುಹಾಕ್ತಾ ಇದ್ದೇವೆ. ಯಾರು ಅರ್ಹರಲ್ವೋ ಅವರ ಹೆಸರುಗಳನ್ನ ಹಾಗೆ ಉಳಿಸ್ಕೊಂಡು ಚುನಾವಣೆ ನಡೆಸೋದಾಗಲಿ ಅದು ಅಕ್ರಮ ನಡವಳಿಕೆ ಆಗುತ್ತೆ. ಈ ರೀತಿ ಅನರ್ಹ ಮತದಾರರನ್ನ ಪತ್ತೆ ಮಾಡೋ ಪ್ರಕ್ರಿಯೆ ಹೆಚ್ಚು ಕಡಿಮೆ ಮುಗಿದೋಗ್ಬಿಟ್ಟಿದೆ. 99% ಮತದಾರರೆಲ್ಲ ತಮಗೆ ಚುನಾವಣಾ ಆಯೋಗ ಒಪ್ಪಿಸಿದಂಥ ನೋಂದಣಿ ಪತ್ರಗಳನ್ನು ವಾಪಸ್ ಕೊಟ್ಬಿಟ್ಟಿದ್ದಾರೆ. ಇನ್ನು ಕೇವಲ 15 ಲಕ್ಷ ಜನರಿಂದ ಮಾತ್ರ ಬರಬೇಕಾಗಿತ್ತು. ಆ ಸಂಗ್ರಹ ಕೂಡ ಇವತ್ತು ಮುಗಿದೋಗುತ್ತೆ ಅಂತ ಸ್ಪಷ್ಟವಾದ ಅಕ್ಕಿ ಸಂಖ್ಯೆಗಳ ವಿವರ ಕೊಟ್ಟಾಗಲೂ ಕೂಡ ರಾಹುಲ್ ಗಾಂಧಿ ಅಂಥವ್ರಿಗೆ ಅನುಮಾನ ಹೋಗೋದೇ ಇಲ್ಲ. ಇದು ಭಾಳ ದೊಡ್ಡ ವಿಪರ್ಯಾಸ. ಅದ್ರ ಜೊತೆಗೆ ಈ ಪ್ರಕ್ರಿಯೆಯನ್ನೇ ವಿರೋಧಿಸಿಬಿಟ್ಟು ಪಶ್ಚಿಮ ಬಂಗಾಳದ ಉಗ್ರಗಾಮಿ ಸಂಸದೆ ಮಹುವಾ ಮೊಯ್ತ್ರಾ ಮತ್ತು ಪ್ರಶಾಂತ್ ಭೂಷಣ್ ಇತ್ಯಾದಿ ಗಣ್ಯಾತಿ ಗಣ್ಯರಲ್ಲದೇ ಹಲವಾರು ಸಂಘಟನೆಗಳು ಕೂಡ, ಸ್ವಯಂ ಸೇವಾ ಸಂಘಟನೆಗಳು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ತಕರಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸುಪ್ರೀಂ ಕೋರ್ಟು ತನ್ನ ವಿಚಾರಣೆಯನ್ನು ಕೂಡ ಶುರು ಮಾಡಿಬಿಡ್ತು. ಆದರೆ ಅರ್ಜಿದಾರರ ಬೇಡಿಕೆಯನ್ನು ಮನ್ನಿಸಲಿಲ್ಲ. ಚುನಾವಣಾ ಆಯೋಗ ಈಗಾಗಲೇ ಶುರು ಮಾಡಿರೋ ಪ್ರಕ್ರಿಯೆಗೆ ತಡೆಯಾಜ್ಞೆ ಕೊಡಬೇಕು ಅನ್ನೋದಕ್ಕೆ ನಿರಾಕರಿಸಿದರು. ಇಲ್ಲ, ಚುನಾವಣಾ ಆಯೋಗ ತನ್ನ ಸಂವಿಧಾನಾತ್ಮಕ ಪ್ರಕ್ರಿಯೆಯನ್ನು ಮುಂದುವರಿಸಲಿ, ಅದಕ್ಕೆ ತಡೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಸದುದ್ದೇಶದಿಂದಲೇ ಅದನ್ನು ಮಾಡ್ತಾ ಇದೆ, ಅದಕ್ಕೆ ತಡೆಯಾಜ್ಞೆ ಕೊಡಲಿಕ್ಕಾಗಲ್ಲ. ಆದರೆ ಚುನಾವಣಾ ಆಯೋಗ ಕೂಡ ಮತದಾರರ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಮುಂತಾದ ಗುರುತಿನ ಚೀಟಿಗಳನ್ನು ಕೂಡ ಪರಿಗಣಿಸಲಿ ಅಂತಂದ್ಬಿಟ್ಟು ಒಂದು ಆದೇಶ ಕೊಡ್ತಾ ಅಷ್ಟೇ ಹೊರತು ಅದಕ್ಕೆ ಸಂಪೂರ್ಣ ತಡೆಯಾಜ್ಞೆ ವಿಧಿಸಲಿಕ್ಕೆ ನಿರಾಕರಿಸಿದೆ. ಇದಿನ್ನೂ ವಿಚಾರಣೆ ಹಂತದಲ್ಲಿರುವಾಗ ಚುನಾವಣಾ ಆಯೋಗ ಇವತ್ತು ಕಡೆಯ ದಿನಾಂಕವಾಗಿತ್ತು, ಜುಲೈ 25ರೊಳಗಾಗಿ ಯಾರ್ದಾದ್ರೂ ತಕರಾರುಗಳಿದ್ರೆ, ಯಾರ್ದಾದ್ರೂ ಹೆಸರು ಬಿಟ್ಟು ಹೋಗಿದ್ರೆ ಅವರೆಲ್ಲ
ತಕ್ಷಣ ಚುನಾವಣಾ ಆಯೋಗಕ್ಕೆ ಸಮೀಪದ ಅಧಿಕಾರಿಯನ್ನು ಸಂಪರ್ಕಿಸಿಬಿಟ್ಟು ತಮ್ಮ ಹೆಸರನ್ನ ಸೇರ್ಪಡೆ ಮಾಡಲಿಕ್ಕೆ ಅವಕಾಶ ಇತ್ತು, ಅಥವಾ ಯಾವುದಾದ್ರೂ ತಪ್ಪು ಸೇರ್ಪಡೆ ಆಗಿದ್ರೆ ತಕರಾರು ಎತ್ತಲಿಕ್ಕೆ ಇವತ್ತಿಗೆ ಕಡೆ ದಿನಾಂಕವಾಗಿತ್ತು. ಅಷ್ಟರೊಳಗಾಗಲೇ ರಾಹುಲ್ ಗಾಂಧಿಯವರ ಕೋಪ ಮಿತಿ ಮೀರಿಬಿಟ್ಟಿದೆ. ಇದು ಚುನಾವಣಾ ಆಯೋಗ ಮತಗಳ್ಳತನ ಮಾಡ್ತಾ ಇದೆ, ವಂಚನೆ ಮಾಡ್ತಾ ಇದೆ, ಬಿಜೆಪಿಯನ್ನು ಗೆಲ್ಲಿಸೋದಕ್ಕೋಸ್ಕರ ಆ ಎಲ್ಲ ತಳ ಸಮುದಾಯದ ಬಡವರನ್ನು ಕೈ ಬಿಡೋ ಒಂದು ಹುನ್ನಾರ ಇದರಲ್ಲಿದೆ. ಅದರಲ್ಲೂ ವಿಶೇಷವಾಗಿ ಅಲ್ಪಸಂಖ್ಯಾತ ಮುಸಲ್ಮಾನರು ಮತ್ತು ದಲಿತರು ಮತ್ತು ಹಿಂದುಳಿದ ವರ್ಗಗಳ ಮತದಾರ ಪಟ್ಟಿಯಿಂದ ತೆಗೆಯುವ ಒಂದು ದೊಡ್ಡ ಹುನ್ನಾರ ನಡೆದಿದೆ, ಕುತಂತ್ರ ನಡೆದಿದೆ ಅಂತ ರಾಹುಲ್ ಗಾಂಧಿ ಅವರು ಶುರು ಮಾಡ್ಕೊಂಡ್ಬಿಟ್ರು. ಅವರ ಹೂಂಕಾರ ಎಲ್ಲಿವರೆಗೆ ಬಂದ್ಬಿಟ್ಟಿದೆ ಅಂತಂದ್ರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಒಂದು ಕ್ಷೇತ್ರದಲ್ಲಿ ನಮಗೆ 100ಕ್ಕೆ 100ರಷ್ಟು ಖಾತ್ರಿಯಾಗಿದೆ ದೊಡ್ಡ ಪ್ರಮಾಣದ ಮತಗಳ್ಳತನ ನಡೆದಿದೆ. ಅಲ್ಲಿ ಇದುವರೆಗೂ ಬಿಜೆಪಿ ಗೆಲ್ತಾ ಬಂದಿರೋದಕ್ಕೆ ಮೋದಿ ಆಗಲಿ ಅಥವಾ ಬಿಜೆಪಿ ಆಗಲಿ ಕಾರಣವಲ್ಲ, ಈ ಚುನಾವಣಾ ಆಯೋಗ ನಡೆಸಿರೋ ವ್ಯವಸ್ಥಿತ ಮತಗಳ್ಳತನದಿಂದ ಇದು ನಡೀತಾ ಇದೆ ಅಂತ ಒಂದು ಕಠಿಣವಾದ ಶಬ್ದವನ್ನು ಬಳಸಿಬಿಟ್ಟು ಟೀಕಾಪ್ರಹಾರ ಶುರು ಮಾಡಿಬಿಟ್ಟಿದ್ದಾರೆ. ಅದ್ಯಾಕೆ ರಾಹುಲ್ ಗಾಂಧಿ ಅವರಿಗೆ ಕರ್ನಾಟಕದ ಮೇಲೆ ಕಂಡುಬಿತ್ತು? ಅಂಡ್ ರಾಹುಲ್ ಗಾಂಧಿಯವರ ಈ ಫೂತ್ಕಾರಕ್ಕೆ ಇದ್ದಕ್ಕಿದ್ದಂತೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕೂಡ ದನಿಗೂಡಿಸ್ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ಪ್ರಸ್ತಾಪಿಸಿರುವ ಲೋಕಸಭಾ ಕ್ಷೇತ್ರ ನನ್ನ ಸಹೋದರ ಸ್ಪರ್ಧಿಸಿದ್ದ ಆ ಕನಕಪುರ ಕ್ಷೇತ್ರವೇ ಆಗಿರಬಹುದು ಅಂತಂದ್ಬಿಟ್ಟು ಅವ್ರಿಗೆ ಅನುಮಾನ ಬಂದ್ಬಿಟ್ಟಿದೆ. ಅಲ್ಲಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಪ್ರಚಂಡ ಬಹುಮತ ಸುಮಾರು 2,67,000 ಮತಗಳ ಅಂತರದಿಂದ ಗೆದ್ದಿದ್ರು, ಭಾರಿ ಗೆಲುವನ್ನು ಸಾಧಿಸಿದ್ರು. ಡಾಕ್ಟರ್ ಮಂಜುನಾಥ್ ಅವರ ಹೆಸರೇ ಅಲ್ಲಿ ಮುಖ್ಯವಾಗಿತ್ತು. ಪಕ್ಷಕ್ಕಿಂತ ಅಥವಾ ಅವರು ಯಾರು ಅಳಿಯ ಅನ್ನೋದಕ್ಕಿಂತ ಡಾಕ್ಟರ್ ಮಂಜುನಾಥ್ ಒಬ್ಬ ಹೃದ್ರೋಗ ತಜ್ಞನಾಗಿ ಜಯದೇವ ಆಸ್ಪತ್ರೆಯಲ್ಲಿ ಸಲ್ಲಿಸಿದ ಸೇವೆ ಅವ್ರನ್ನ ಎತ್ತಿಡಿದಿತ್ತು. ಇಷ್ಟು ಸೂರ್ಯ ಪ್ರಕಾಶದಷ್ಟು ನಿಚ್ಚಳವಾದ ಫಲಿತಾಂಶ ಬಂದಿರುವಾಗ ಅಲ್ಲೂ ಕೂಡ ಅನುಮಾನ ಬಂತು. ನಾವು ಸರ್ವೆ ಮಾಡಿದ್ದೇವೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದರೆ, ರಾಹುಲ್ ಗಾಂಧಿಯವರು ಹೇಳ್ತಿರೋ ಸರಿ, ಇದುವರೆಗೂ ಚುನಾವಣಾ ಆಯೋಗದ ಕೈಚಳಕದಿಂದಾಗನೇ ಬಿಜೆಪಿ ಗೆಲ್ತಾ ಬಂದಿದೆ. ಇದ್ರ ಬಗ್ಗೆ ಇವತ್ತು ನಾವು ದಿಲ್ಲಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ರಾಹುಲ್ ಗಾಂಧಿ ಅವರ ಜೊತೆಗೆ ಕೂತ್ಕೊಂಡು ನಾವು ಚರ್ಚೆ ಮಾಡ್ತೇವೆ ಅಂತಂದ್ಬಿಟ್ಟು ಕರ್ನಾಟಕದ ಮುಖ್ಯಮಂತ್ರಿ ನಿನ್ನೆ ಒಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅಂದರೆ ಇವರೆಲ್ಲರೂ ಸೇರ್ಕೊಂಡ್ಬಿಟ್ಟು ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆಯನ್ನೇ ಭಂಗ ಮಾಡುವಂಥ ಒಂದು ಅಪಾಯಕಾರಿ ತಂತ್ರಕ್ಕೆ ಕೈ ಹಾಕಿದ್ದಾರೆ. ಇದು ಅತ್ಯಂತ ದುರದೃಷ್ಟಕರ ಬೆಳವಣಿಗೆ. ಇವರೆಲ್ಲ ಗಮನಿಸಬೇಕು. ಚುನಾವಣಾ ಆಯೋಗ ಇವ್ರು ಹೇಳಿರೋ ಪ್ರಕಾರ ಮತಗಳ್ಳತನ ಮಾಡ್ತಾ ಇದ್ರೆ 2023 ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅದು ಹೇಗೆ 136 ಸೀಟ್ಗಳು ಬಂದ್ಬಿಟ್ವು. ಆಮೇಲೆ ಪಂಜಾಬ್ ಅಸೆಂಬ್ಲಿ ಚುನಾವಣೆಯಲ್ಲಿ 116 ಸೀಟ್ಗಳ ಪೈಕಿ ಆಮ್ ಆದ್ಮಿ ಪಕ್ಷಕ್ಕೆ 95 ಸೀಟ್ಗಳ ಭರ್ಜರಿ ಗೆಲುವು ಹೇಗೆ ಸಿಕ್ತವು? ತಮಿಳುನಾಡಿನಲ್ಲಿ ಡಿಎಂಕೆ ಪಕ್ಷದ ದಿಗ್ವಿಜಯ ಹೇಗೆ ಸಾಧ್ಯವಾಯಿತು? ತೆಲಂಗಾಣದಲ್ಲಿ ಕಾಂಗ್ರೆಸ್ 10 ವರ್ಷಗಳ ನಂತರ ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಹೇಗೆ ಸಾಧ್ಯವಾಯಿತು? ಇಂಥ ಯಾವ ಪ್ರಶ್ನೆಗಳಿಗೂ ಉತ್ತರಿಸೋಲ್ಲ. ಹಾಗಿದ್ರೆ ತಮ್ಮ ಪಕ್ಷ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಸಾಧಿಸಿದ ಗೆಲುವಿಗೂ ಕೂಡ ಚುನಾವಣಾ ಆಯೋಗದ ಕೈಚಳಕ ಕಾರಣವೇ, ಚುನಾವಣಾ ಆಯೋಗದ ಕುತಂತ್ರ ಕಾರಣವೇ, ಅಥವಾ ಮತಗಳ್ಳತನ ಕಾರಣವೇ? ರಾಹುಲ್ ಗಾಂಧಿ ಅವರು ಉತ್ತರಿಸಬೇಕು. ಅದರಲ್ಲಿ ಲೋಕಸಭಾ ಚುನಾವಣೆ ನಂತರ ಜರುಗಿದ 3 ಅಸೆಂಬ್ಲಿ ಉಪಚುನಾವಣೆಗಳಲ್ಲೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವನ್ನು ಸಾಧಿಸಿತು. ಅದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಮಗನೇ ಸ್ಪರ್ಧಿಸಿದ ಶಿಗ್ಗಾಂವ್ ಕ್ಷೇತ್ರದಲ್ಲಾಗಲಿ, ಅಥವಾ ಎಚ್.ಡಿ. ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸಿದ್ದ ಚನ್ನಪಟ್ಟಣ ಕ್ಷೇತ್ರದಲ್ಲಾಗಲಿ, ಅಥವಾ ಸೊಂಡೂರು ಕ್ಷೇತ್ರದಲ್ಲಾಗಲಿ 3 ಕಡೆ ಕಾಂಗ್ರೆಸ್ ಭರ್ಜರಿ ಗೆಲುವನ್ನು ಸಾಧಿಸಿತು. ಅಲ್ಲೂ ಕೂಡ ಮತಗಳ್ಳತನವಾಗಿತ್ತೆ. ಇಂಥ ಯಾವುದೇ ತಾರ್ಕಿಕ ಪೂರ್ವಾಪರಗಳ ಚರ್ಚೆನೇ ಬೇಕಾಗಿಲ್ಲ ರಾಹುಲ್ ಗಾಂಧಿ ಅವರಿಗೆ. ನೇರವಾಗಿ ಆರೋಪ ಮಾಡಿಬಿಡೋದು, ಓಡೋಗ್ಬಿಡೋದು. ಇದೊಂದು ಹಿಟ್ ರನ್ ಪ್ರಕರಣದ ಹಿಟ್ ರನ್ ಪ್ರವೃತ್ತಿ ಎಲ್ರಿಗೂ ಗೊತ್ತು. ಅವರು 2014ರಲ್ಲಿ ತಮ್ಮ ನೇತೃತ್ವದ ಕಾಂಗ್ರೆಸ್ಗೆ ನರೇಂದ್ರ ಮೋದಿ ವಿರುದ್ಧ ಹೀನಾಯವಾಗಿ ಒಂದಾದ ಮೇಲೆ ಒಂದರಂತೆ ಲೋಕಸಭಾ ಚುನಾವಣೆಗಳಲ್ಲಿ ಸೋಲಾಗ್ತಾ ಬಂದಾಗಿನಿಂದ ಅವರ ಸಹನೆಯ ಕಟ್ಟೆ ಒಡೆದೋಗ್ಬಿಟ್ಟಿದೆ. ಅದರಲ್ಲೂ ಹತಾಶರಾಗ್ತಾ ಇದ್ದಾರೆ. ಅವರ ಮಾತಿನಲ್ಲಿ ಒಂದು ನೈತಿಕ ಆಕ್ರೋಶಕ್ಕಿಂತ ಹತಾಶೆ ಮತ್ತು ಅಸಹಾಯಕತೆ ಎದ್ದು ಕಾಣ್ತಾ ಇದೆ. ಇದು ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಮರಿಮೊಮ್ಮಗ, ಇಂದಿರಾ ಗಾಂಧಿಯವರ ಮೊಮ್ಮಗ, ರಾಜೀವ್ ಗಾಂಧಿಯವರ ಮಗ ರಾಹುಲ್ ಗಾಂಧಿ ಅವರಿಗೆ ಶೋಭಿಸುವಂಥದ್ದಲ್ಲ. ಪ್ರಜಾತಂತ್ರದ ಎಲ್ಲ ಸಂಪ್ರದಾಯಬದ್ಧ ನೀತಿ ನಿಯಮ ಶಿಷ್ಟಾಚಾರಗಳ ವಿರುದ್ಧವಾದ ನಡವಳಿಕೆ. ಹೇಗೂ ಸುಪ್ರೀಂ ಕೋರ್ಟ್ನಲ್ಲಿ ಈ ಬಗ್ಗೆ ವಿಚಾರಣೆ ನಡೀತಾ ಇದೆ. ಕನಿಷ್ಠ ಪಕ್ಷ ಸುಪ್ರೀಂ ಕೋರ್ಟಿನ ವಿಚಾರಣೆ ಮುಗಿದು ತೀರ್ಪು ಬರೋವರೆಗಾದರೂ ಕಾಯಬೇಕಾಗಿತ್ತು. ತಾವು ತಮಗೆ ಹೊಳೆದಿರೋ ಅನಿಸಿಕೆ ನಿಜನೋ ಸುಳ್ಳು ಅನ್ನೋದಕ್ಕೆ ಆ ಕಾಯೋ ತಾಳ್ಮೆ ಕೂಡ ಅವ್ರಿಗಿಲ್ಲ. ಬಹುಶಃ
ರಾಹುಲ್ ಗಾಂಧಿ ಅವರ ಈ ಪರಿಯಾದ ಸಿಟ್ಟು, ಕೋಪ, ಆಕ್ರೋಶಕ್ಕೆ ಕಾರಣ ಮತ್ತೊಂದು ಕಡೆ ಅವರಿಗೆ ವ್ಯಕ್ತಿಗತವಾಗಿ ಮಾರಕವಾಗಬಲ್ಲ ಒಂದು ಪ್ರಕರಣ ಅಲಹಾಬಾದ್ ಹೈಕೋರ್ಟಿನ ಲಖನೌ ಬೆಂಚ್ನಲ್ಲಿ ನಡೀತಾ ಇದೆ. ಅಲ್ಲಿ ಕರ್ನಾಟಕದ ಬಿಜೆಪಿ ಕಾರ್ಯಕರ್ತರೊಬ್ಬರು, ಅಷ್ಟಾಗಿ ಖ್ಯಾತನಾಮರಲ್ಲದ ಒಬ್ಬ ಅನಾಮಿಕ ಬಿಜೆಪಿ ಕಾರ್ಯಕರ್ತ ವಿಘ್ನೇಶ್ ಶಿಶಿರ್ ಅವರು ಸಲ್ಲಿಸಿರೋ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ, ಅದನ್ನ ಮರು ಅರ್ಜಿ ಹಾಕಲಿಕ್ಕೆ ಹೇಳಿದ್ರು. ಅದ್ರ ಪ್ರಕಾರ ಒಂದು ರಿವ್ಯೂ ಪಿಟಿಷನ್ ಹಾಕಿದ್ರು. ಅವರ ಕೋರಿಕೆ ಏನು ಅಂತಂದ್ರೆ, ರಾಹುಲ್ ಗಾಂಧಿ ಅವರು ತಾವು ಹೊಂದಿರುವ ಬ್ರಿಟಿಷ್ ಪಾಸ್ಪೋರ್ಟ್ ಮತ್ತು ಬ್ರಿಟಿಷ್ ಯುನೈಟೆಡ್ ಕಿಂಗ್ಡಮ್ ಪೌರತ್ವವನ್ನು ಬಚ್ಚಿಟ್ಬಿಟ್ಟು ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಗೆಲ್ತಾ ಬಂದಿದ್ದಾರೆ. ಅವರಿಗೆ ಇದಕ್ಕೆ ಸಂಬಂಧಪಟ್ಟ ಪುರಾವೆಗಳನ್ನು ಈಗಾಗಲೇ ಬ್ರಿಟಿಷ್ ಸರ್ಕಾರ ಭಾರತ ಸರ್ಕಾರದ ಗೃಹ ಇಲಾಖೆ ಜೊತೆಗೆ ಹಂಚಿಕೊಂಡಿದ್ದಾಗಿದೆ. ಅದನ್ನು ನಾನೀಗ RTI ಕಾನೂನು ಮೂಲಕ ಪಡ್ಕೊಂಡ್ಬಿಟ್ಟು ಕೋರ್ಟ್ಗೆ ಇಷ್ಟಲ್ಲೇ ಸಲ್ಲಿಸ್ತೇನೆ ಅಂತ ಅವರು ಮರುಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದನ್ನು ಗಂಭೀರವಾಗಿ ಅಲ್ಲಿರೋ ವಿಭಾಗೀಯ ಪೀಠ ಪರಿಗಣಿಸ್ತಾ ಇದೆ. ಆದರೆ ಇದುವರೆಗೂ ಕೂಡ ರಾಹುಲ್ ಗಾಂಧಿ ಅವರ ಪರವಾಗಿ ಯಾವುದೇ ಡಿಫೆನ್ಸ್ ಲಾಯರ್ಗಳು ಅಲ್ಲಿ ಹಾಜರಾಗಿಲ್ಲ. ಕೆಲವು ವಕೀಲರು ಬಂದು ಕೂತ್ಕೊಂಡಿರ್ತಾರೆ, ಆದರೆ ಇದುವರೆಗೂ ಕೂಡ ಅಧಿಕೃತವಾಗಿ ರಾಹುಲ್ ಗಾಂಧಿ ಅವರ ಪರವಾಗಿ ಆ ಕೋರ್ಟ್ನಲ್ಲಿ ಯಾವುದೇ ವಕೀಲರು ಕೂಡ ಹಾಜರಾಗದೇ ಇರೋದು ಕೂಡ ನಿಗೂಢವಾಗಿದೆ. ಅವರಿಗೆ ಆತಂಕ ಶುರುವಾಗಿದೆ. ಎಲ್ಲೋ ಒಂದು ಕಡೆ ಆ ಪ್ರಕರಣದಲ್ಲಿ ತಮಗೆ ಹಿನ್ನಡೆ ಆದರೆ ಹೈಕೋರ್ಟ್, ಅಲಹಾಬಾದ್ ಹೈಕೋರ್ಟ್ ಲಖನೌ ಬೆಂಚ್ನಿಂದ, ಅಲ್ಲಿನ ವಿಭಾಗೀಯ ಪೀಠದಿಂದ ಪ್ರತಿಕೂಲ ತೀರ್ಪು ಬಂದರೆ ಏನಾದೀತು, ತಮ್ಮ ವ್ಯಕ್ತಿಗತ ವಿಶ್ವಾಸಾರ್ಹತೆ ಮತ್ತು ಇಡೀ ತಮ್ಮ ಕುಟುಂಬದ ಗೌರವ ಏನಾದೀತು ಅನ್ನೋ ಆತಂಕ ಕೂಡ ಅವರಿಗೆ ಬಾಧಿಸ್ತಾ ಇರ್ಬೋದು. ಅದಕ್ಕಿಂತ ಮೊದಲೇ ಈ ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆಯನ್ನು ಒಮ್ಮೆ ಭಂಗಗೊಳಿಸ್ಬಿಟ್ರೆ ಇನ್ನು ಮುಂದೆ ಜನ ಚುನಾವಣೆಗಳನ್ನು ನಂಬಲ್ಲ, ಚುನಾವಣಾ ಆಯೋಗವನ್ನು ನಂಬಲ್ಲ. ಎಂಥ ಘೋರವಾದ ಪರಿಣಾಮಗಳಾದೀತು ನೋಡಿ. ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ 1975ರಿಂದ 77ರ ನಡುವಿನ ಆ 20 ತಿಂಗಳ ತುರ್ತು ಪರಿಸ್ಥಿತಿಯ ಕರಾಳ ದಿನಗಳ ಅಗ್ನಿ ಪರೀಕ್ಷೆಯನ್ನು ಕೂಡ ದಾಟಿ ಬಂದು ಸುಸ್ಥಿರವಾಗಿ ನಿಂತಿದೆ. ಸುಮಾರು 80 ವರ್ಷಗಳ ಕಾಲ ಸುಸ್ಥಿರವಾಗಿ ಸಾಗಿ ಬಂದಿರೋ ಭಾರತದ ಜನತಂತ್ರ ವ್ಯವಸ್ಥೆಗೆ ಮಾರಕವಾಗಬಲ್ಲ ಈ ಮನೋಧರ್ಮ ರಾಹುಲ್ ಗಾಂಧಿ ಅವರಿಂದ ನಾವು ನಿರೀಕ್ಷಿಸಿರಲಿಲ್ಲ. ರಾಹುಲ್ ಗಾಂಧಿ ಚುನಾವಣಾ ಸೋಲು ಗೆಲುವುಗಳನ್ನು ಕ್ರೀಡಾ ಮನೋಭಾವದಿಂದ ಸ್ವೀಕರಿಸ್ತಾ ಬಂದಿದ್ರೆ ಹೀಗಾಗ್ತಾ ಇರಲಿಲ್ಲ. ಅವರದೇ ಪಕ್ಷದ ಸಹೋದ್ಯೋಗಿ ಸಲ್ಮಾನ್ ಖುರ್ಷಿದ್ ಅವರು ಹೇಳಿದ್ದಾರೆ, ನೋಡಿ, ಈ ಥರದ ವಿತಂಡವಾದ ಮಾಡೋದಕ್ಕಿಂತ ನಾವು ಚುನಾವಣೆಗಳನ್ನು ಗೆದ್ದು ತೋರಿಸ್ಬೇಕು, ಆಗ ಜನ ನಮ್ಮ ಮಾತುಗಳನ್ನು ನಂಬುತ್ತಾರೆ. ಚುನಾವಣಾ ಆಯೋಗ ಅಥವಾ ಇತರ ಯಾವುದೇ ಸಂವಿಧಾನಾತ್ಮಕ ಸಂಸ್ಥೆಯ ವಿರುದ್ಧ ನಾವು ಗಂಭೀರವಾದ ಆರೋಪ ಮಾಡುವಾಗ ಮೊದಲು ನಾವು ಚುನಾವಣೆ ಗೆದ್ದು ತೋರಿಸ್ಬೇಕು. ಇಲ್ಲದೆ ಹೋದರೆ ಮತದಾರರ ರಾಜಕೀಯ ವಿವೇಕವನ್ನೇ ನಾವು ಅವಮಾನಿಸಿದಂಗಾಗುತ್ತೆ ಅಂತಂದ್ಬಿಟ್ಟು ಸಲ್ಮಾನ್ ಖುರ್ಷಿದ್ ಅವರು ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವು ಯಾವುದನ್ನು ಕೇಳಿಸ್ಕೊಳ್ಳಿಕ್ಕೆ ತಯಾರಿಲ್ಲ. ಈ ರಾಹುಲ್ ಗಾಂಧಿಯವರ ಚುನಾವಣಾ ಆಯೋಗದ ವಿರುದ್ಧದ ಈ ಆರ್ಭಟ, ಈ ಆಟೋಟೋಪಕ್ಕೆ ಕರ್ನಾಟಕದ ಒಂದು ಲೋಕಸಭಾ ಕ್ಷೇತ್ರದ ಚುನಾವಣೆ ಬಗ್ಗೆ ಕೂಡ ಅವರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ತಮ್ಮ ಹತ್ರ 100ಕ್ಕೆ 100ರಷ್ಟು ಪುರಾವೆ ಇದೆ ಅಂತೆ, ಅದು ಇಷ್ಟರಲ್ಲೇ ಬಯಲು ಹಾಕ್ತೇವೆ ಅಂತೆಲ್ಲ ಎಚ್ಚರಿಸಿದ್ದಾರೆ. ಅಂದರೆ ಕರ್ನಾಟಕದ ಮತದಾರರೆಲ್ಲ ಮೂರ್ಖರು, ಮುಗ್ಧರು, ಅವಿವೇಕಗಳು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಹಾಗಲ್ಲ, ಕರ್ನಾಟಕದ ಮತದಾರರು ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ರೀತಿಯ ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಯಾವ ಕರ್ನಾಟಕದ ಮತದಾರರು 2023ರ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 136 ಸೀಟ್ಗಳನ್ನು ಕೊಟ್ಟಿದ್ರು, ಅದೇ ಮತದಾರರು 2024ರ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಪ್ರಧಾನಮಂತ್ರಿ ಪದವಿಗೆ ಮೋದಿ ಅವರೇ ಅಭ್ಯರ್ಥಿ ಅಂತ ಗೊತ್ತಾದಾಗ NDA ಮೈತ್ರಿಕೂಟಕ್ಕೆ 19 ಸೀಟ್ ಕೊಟ್ಟರು, ಅಧಿಕಾರಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಕೇವಲ 9 ಸೀಟ್ ಕೊಟ್ಟರು. ಅದಷ್ಟೇ ಅಲ್ಲ, 142 ಮತಕ್ಷೇತ್ರಗಳಲ್ಲಿ ಮತ್ತೆ ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಮುನ್ನಡೆಯನ್ನು ಕೊಟ್ಟರು. ಈ ಫಲಿತಾಂಶದ ಬಗ್ಗೆ ಒಂದು ವಸ್ತುನಿಷ್ಠವಾದ ವಿಶ್ಲೇಷಣೆ ಮತ್ತು ಆತ್ಮವಿಮರ್ಶೆ ಮಾಡಿಕೊಳ್ಳೋದ್ರ ಬದಲು ಈ ರೀತಿ ಚುನಾವಣಾ ಆಯೋಗವನ್ನೇ ಬೆದರಿಸೋ ತಂತ್ರ ಒಳ್ಳೆಯದಲ್ಲ. ಅದೊಂದು ಸಾತ್ವಿಕ ಆಕ್ರೋಶವಲ್ಲ, ಅದೊಂದು ರಾಕ್ಷಸಿ ಪ್ರವೃತ್ತಿ. ಪ್ರಚಂಡ ಪ್ರಜಾಪ್ರಭುತ್ವವಾದಿಯಾಗಿದ್ದ ಜವಾಹರ್ಲಾಲ್ ನೆಹರು ವಂಶಸ್ಥರಿಂದ ಈ ಥರದ ಮನೋಭಾವವನ್ನು ನಾವು ನಿರೀಕ್ಷಿಸಿರಲಿಲ್ಲ. ಇದು ದುರದೃಷ್ಟಕರ ಅಂತ ಹೇಳ್ತಾ ಮತ್ತು ಅವರ ಈ ಧೋರಣೆಯನ್ನು ಯಾವುದೇ ಅನುಮಾನಕ್ಕಾಸ್ಪದವಿಲ್ಲದಂತೆ ಖಂಡಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.